ಕಾಂಗ್ರೆಸ್ನಲ್ಲಿ ಅಧಿಕಾರವನ್ನು ಹಂಚಿಕೊಳ್ಳುವುದೋ ಕಿತ್ತುಕೊಳ್ಳುವುದೋ ಗೌರವದಿಂದ ದಯಪಾಲಿಸುವುದೋ ಗೊತ್ತಿಲ್ಲ. ಯಾರ್ಯಾರು ಹೇಗೆ ನೋಡ್ತೀರೋ ಹಂಗೆ ಕಾಣುತ್ತದು. ಹೈಕಮಾಂಡ್ ನಿರ್ಧರಿಸಿದ್ರೆ ನಾನು ಆಗ್ತೀನಿ ಅಂತ CM ಹೇಳಿದ ಮೇಲೆ ಮಹದೇವಪ್ಪ ಪರಮೇಶ್ವರಿನ ಒಂದು ಮೀಟಿಂಗ್ ಮಾಡ್ಕೊಂಡ್ರಂತೆ. ಆಮೇಲೆ ಅವರು ಬಂದು ಹೇಳಿದ್ರಂತೆ CLP ನಾಯಕರನ್ನಾಗ 5 ವರ್ಷಕ್ಕೆ ಮಾಡಿದೆ ಸಿದ್ದರಾಮಯ್ಯನವ್ರನ್ನ. ಆವಾಗ ಸಮಯ ನಿಗದಿ ಮಾಡಿರಲಿಲ್ಲ ಅಂತ. ನಮಗೂ ಅದೆಲ್ಲ ಗೊತ್ತಿದೆ. ನಾವು ಒಂದು ಸ್ವಲ್ಪ ಲೈಟಾಗಿ ಶಾಲೆ ಕಾಲೇಜ್ಗೆ ಹೋಗಿದ್ದೀವಿ. ನಿಮ್ಮಷ್ಟು ಬುದ್ಧಿವಂತರ ಅಲ್ಲದೆ ಇರ್ಬೋದು, ನಾವು ಸ್ವಲ್ಪ ಪೆದ್ರು ಇರ್ಬೋದು, ನಮಗೂ ಅದು ಗೊತ್ತಿದೆ. ಅದನ್ನ ಅವತ್ತೇ ಹೇಳಾಗಿತ್ತು ಅಲ್ವಾ ಅಂತ ಹೇಳಿದ್ದಾರೆ. ಏನಾದರೂ ಮಾಹಿತಿ ಇದ್ದರೆ ಹೈಕಮಾಂಡ್ ಬಳಿ ಇದ್ದರೆ ಅದ್ರ ಬಗ್ಗೆ ನಮ್ಮ ಹತ್ರ ಇಲ್ಲ ಅಂದರೆ ಹಂಗಾರೆ ಸುಮ್ಮನಿದ್ದು ಬಿಡಿ, ನೀವು ಮಾತಾಡೋಕ್ಕೆ ಹೋಗಬೇಡಿ, ನಿಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಸುಮ್ಮನಿದ್ದು ಬಿಡಿ ಹಂಗಾರೆ ಅಷ್ಟೇ. ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ 14ರವರೆಗೆ ಏನೂ ಆಗಲ್ಲ. 14ರವರೆಗೆ ಆಗುತ್ತೋ 12ರವರೆಗೆ ಆಗುತ್ತೋ ಆಗತ್ತೆ ಅಷ್ಟೇ. 2-3 ಆಗಲೇಬೇಕು. ಚೀಫ್ ಮಿನಿಸ್ಟರ್ ಬದಲಾವಣೆ ಆಗಬೇಕು ಅಥವಾ ಆಗಬಾರ್ದು ಅಷ್ಟೇ. ನನ್ನ ಪ್ರಕಾರ ಆಗತ್ತೆ ಅದು. ನಂಬರ್ 2, ಯಾರು DK ಶಿವಕುಮಾರ್ನ ಮಾಡಬೇಕು, ಇಲ್ಲದ್ರೆ ಮಾಡಬಾರ್ದು. ಮಾಡ್ತಾರೆ, ಸದ್ಯಕ್ಕೆ ಆಲ್ಟರ್ನೇಟ್ ಇಲ್ಲ ಇವ್ರ ಹತ್ರ. 3ನೇದು, ಏನೂ ಮಾಡದಿದ್ದರೆ ಕ್ಯಾಬಿನೆಟ್ ಶಫಲ್ ಆಗಬೇಕು. ಶಫಲ್ ಆದಾಗ ಒಂದು 4 ಜನನೋ 6 ಜನನೋ ಹಿರಿಯರು ಖಾಲಿ ಮಾಡ್ಕೊಂಡು ಆಚೆ ಹೋಗ್ತಾರೆ, ಕಳಿಸ್ತಾರೆ ಅವ್ರನ್ನ. ಆಯ್ತಲ್ಲ, ಅಷ್ಟೇ ಸಾಕು, ನಿಮ್ಮ ಸೇವೆ ಪಕ್ಷಕ್ಕೆ ಬೇಕು ಹೋಗಿ ಅಂತ ಕಳಿಸ್ತಾರೆ. ಅದ್ರಲ್ಲಿ ಮಹದೇವಪ್ಪನೂ ಇರ್ಬೋದು, ಪರಮೇಶ್ವರೂ ಇರ್ಬೋದು, ನಂಗೆ ಗೊತ್ತಿಲ್ಲ ಯಾರಿದಾರೋ ಯಾರು ಇಲ್ವೋ ನಂಗೆ ಗೊತ್ತಿಲ್ಲ. ಆಮೇಲೆ ಇದು ಆಗಬೇಕು, ಅದು ಆಗೇ ಆಗುತ್ತೆ. ಹೊಸ CM ಬಂದರೂ ಆಗುತ್ತೆ, ಬರೆದಿದ್ರೂ ಆಗುತ್ತೆ. ಹೊಸ CM ಬರೆದಿದ್ರೆ ಈ DCM ಒಂದೇ ಕಂಟಿನ್ಯೂ ಆಗುತ್ತೆ. ಹೊಸ CM ಬಂದರೆ ಮೇ ಬಿ DCM 2 ಆಗ್ಬೋದು ಅಥವಾ 3 ಆಗ್ಬೋದು. ಒಂದು ಶೆಡ್ಯೂಲ್ ಕಾಸ್ಟ್ ಕೊಡೋಣ, ಒಂದು ಲಿಂಗಾಯತರು ಕೊಡೋಣ ಅಂತನೋ, ಅಥವಾ ಈ ಕಾಂಗ್ರೆಸ್ಸಿನ ಹೊಸ ಆಲೋಚನೆ ಇದೆಯಲ್ಲಪ್ಪ, ಕಣ್ ಕಡೆ ಎಲ್ಲ ಅವರು ಮುಸ್ಲಿಮ್ಗೆ ಅನೌನ್ಸ್ ಮಾಡ್ತಿದ್ದಾರೆ ಈಗ, ಅದು ಕೊಡೋಣ ಅಂತನೋ ಒಂದು ಮಾಡ್ಬೋದೇನೋ. ಹಾಗಾಗಿ ಇದು ಹಾಗೇ ಆಗುತ್ತೆ. ಅದು ಹೇಗಾಗುತ್ತೆ ಅಂತ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಅಷ್ಟೇ, ಮುಗೀತು ಕತೆ. ಏನು ಹೇಳಿದ್ದಾರೆ ನೋಡೋಣ. ಯಾರು ನಾವು ಎಲ್ಲ ಶಾಸಕರನ್ನ ಕರೆದು CLP ನಾಯಕರನ್ನ ಆಯ್ಕೆ ಮಾಡಿದ್ರು. ಯಾವುದೇ ದೃಷ್ಟಿಯಿಂದ ಬರೀ 2.5 ವರ್ಷ ಮುಖ್ಯಮಂತ್ರಿ ಅಂತ ಹೇಳಿರ್ಲಿಲ್ಲ. ನಮ್ಗೆ ಹೈಕಮಾಂಡ್ನವರು ಅವತ್ತು ತಕ್ಷಣ ಅಂತ ವಿಚಾರ ಯಾವುದು ಕೂಡ ನಮ್ಮ ಮುಖಂಡರಲ್ಲಿ ಇಲ್ಲ. CM ಅವರು ಹೇಳಿದ್ದಾರೆ, ಈಗ 2ನೇ-3ನೇ ಸಾರಿ ಹೇಳೋದು ಅವರು 5 ವರ್ಷ ಇರ್ತೀವಿ ಅಂತ. ಅವ್ರ ನೇತೃತ್ವ ನಮಗೆ ಬೇಕಂತ ಹಿಂದೂ ಕೂಡ ಹೇಳಿದ್ವಿ. ಮುಂದಿನ ತಿಂಗಳು 14ರವರೆಗೂ ಅದ್ರ ಬಗ್ಗೆ ಯಾಕೆ ಚರ್ಚೆ ಮಾಡಕ್ ಹೋಗ್ತೀವಿ? ಏನೇನೂ ಆಗಲ್ಲ, ಯಾರೇನೇ ಹಂಗಾಗಲ್ಲ ಸರ್. ನೀವು ಹಂಗೆ ಮಾಡಿಬಿಟ್ರೆ ನೀವೇನೋ ಪುರ್ಸತ್ತ ಕೂತಿದ್ರಿ ಮಂತ್ರಿ ಪದವಿ ಕಳ್ಕೊಂಡು ಅಂದರೆ ಹಂಗಾಗಲ್ಲ. ಹಂಗೆ ಮಾಡೋಕ್ಕಾಗತ್ತಾ? ಯಾಕೆ ನಿಮ್ಮ ಲೀಡ್ರ್ಗಳು ಕಾಂಗ್ರೆಸ್ ಅವರು ಹಾದಿ ಬೀದಿ ಫುಟ್ಪಾತಲ್ಲಿ, ಕ್ರಾಸಲ್ಲಿ, ಅಡ್ರಸ್ತೆನಲ್ಲಿ, ಮೇನ್ ರೋಡಲ್ಲೆಲ್ಲ ಬುಡ ಹೊಡ್ಕೊಂಡು ನಿಂತಿದ್ದೀರಿ? ಅವ್ರಿಗೆ ಗೊತ್ತಿಲ್ವಾ ಇದು? ಆಮೇಲೆ ಈಗ ಮದುವೆ ಸೆಟ್ಲ್ ಆಗಿರುತ್ತೆ ಯಾರ್ದೋ ಮನೆಯಲ್ಲಿ. ಅದು ಯಾವಾಗಲೂ ಮಾರ್ಚಲ್ಲಿ ಮದುವೆ ಇರುತ್ತೆ. ಅವ್ರ ಮನೆಯಲ್ಲಿ ಮದುವೆ ಟಾಕ್ ನಡೀತಾ ಇರಲ್ಲ, ಅವೆಲ್ಲ ಏನು ಬೇಕಿಲ್ಲ ಆ ಡೇಟ್ವರೆಗೆ ಅಂತಾರ? ಇಲ್ವಲ್ಲ, ಕೆಲಸ ಕಾರ್ಯಗಳು ಮಾಡ್ತಾ ಇರ್ತಾರೆ. ಮಾಡಲ್ವ? ಹಾಗೆ ಇದು ಮದುವೆ ಕಾರ್ಯ ನಡೀತಾ ಇರಬೇಕು. ಯಾಕೆ ಹೇಳಿ? ಅದ್ರಲ್ಲಿ ಬಂದು ಫಸ್ಟ್ ಊಟ ಮಾಡ್ಕೊಂಡು ಹೋದವನೇ ಬುದ್ಧಿವಂತ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ದೆ. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಬೆಂಗಳೂರಿನ ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ವರೆಗೆ ನಿರ್ಮಿಸಲು ಉದ್ದೇಶಿಸಿರುವಂತಹ ಟನಲ್ ಸಂಬಂಧ ಸಲ್ಲಿಕೆಯಾಗಿರುವಂತಹ ಅರ್ಜಿ ವಿಚಾರಣೆಯನ್ನು ಹೈಕೋರ್ಟ್ ನಡೆಸಿತು. ಯಾವುದೇ ಮಧ್ಯಂತರ ಆದೇಶ ನೀಡದೆ ಡಿಸೆಂಬರ್ 9ಕ್ಕೆ ವಿಚಾರಣೆಯನ್ನು ಮುಂದೂಡಲಾಗಿದೆ. ನಟ ಪ್ರಕಾಶ್ ಬೆಳವಾಡಿ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ರು. ತೇಜಸ್ವಿ ಸೂರ್ಯ ಅವರ ಪರವಾಗಿ ವಾದವನ್ನ ಮಾಡಿದ್ರು. ಟನಲ್ಗಾಗಿ ಲಾಲ್ಬಾಗ್ನಲ್ಲಿ ಎಷ್ಟು ಮರಗಳನ್ನ ಕಡಿಯಲಾಗುತ್ತೆ ಅನ್ನೋ ಹೈಕೋರ್ಟ್ನ ಪ್ರಶ್ನೆಗೆ AG ಶಶಿಕಿರಣ್ ಶೆಟ್ಟಿ ಅವರು ಯಾವುದೇ ಮರಗಳನ್ನ ಕಡಿಯಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಟೆಂಡರ್ ವಿವರಗಳನ್ನು ನೀಡುವಂತೆ ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಇನ್ನು DK ಶಿವಕುಮಾರ್ ಅನ್ನ ತೇಜಸ್ವಿ ಸೂರ್ಯ ಅವರು ಇವತ್ತು ಭೇಟಿ ಮಾಡಿದ್ರು. 1 ಗಂಟೆ ಚರ್ಚೆ ನಡೆಸಿದ್ರು. ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರಂತೆ. ಆದ್ರೆ ನೀನ್ ಹೇಳ್ದಂಗೆ ಆಗಲ್ಲ ಅಂತ DK ಶಿವಕುಮಾರ್ ಅವರು ಹೇಳಿದ್ದಾರಂತೆ. ರೋಡ್ ವಿಚಾರಕ್ಕೆ 47,000 ಕೋಟಿ ರೂಪಾಯಿ ಹಣವನ್ನ ಕೇವಲ ಒಂದು 30-35 ಕಿಲೋಮೀಟರ್ ರಸ್ತೆ ಮಾಡೋದಕ್ಕೋಸ್ಕರ ಬಳಸೋದು, ಸಾರ್ವಜನಿಕರ ಹಣವನ್ನ ಪೋಲು ಮಾಡದಂತೆ ಅದೇ ದುಡ್ಡನ್ನ ಬೆಂಗಳೂರಿಗೆ ಹೆಚ್ಚು ಬಸ್ಗಳು, ಬೆಂಗಳೂರಿಗೆ ಹೆಚ್ಚು ಸಬರ್ಬನ್ ರೈಲು, ಬೆಂಗಳೂರಿಗೆ ಹೆಚ್ಚು ಮೆಟ್ರೋ ಆದಷ್ಟು ಬೇಗ ಆಗೋ ರೀತಿ ನಾವು ಮಾಡಿದ್ರೆ ಸಸ್ಟೈನಬಲ್ ಆಗಿ ಬೆಂಗಳೂರು ಬೆಳೆಯುತ್ತೆ. ಈ ಟನಲ್ ಅಲ್ಲಿ ಕಾರ್ ತಗೊಂಡ್ರು ಮಾತ್ರ ಉಪಯೋಗಿಸೋದಾದ್ರೆ ಮೆಟ್ರೋನು ಬರಬೇಕು ಅನ್ನೋದು ಹೇಳ್ತಾ ಇದ್ದಾರೆ. ಮೆಟ್ರೋ ಆಡ್ ಮಾಡ್ತಾ ಇದೀವಿ, ಸೆಂಟ್ರಲ್ ಗೌರ್ಮೆಂಟ್ ಇಂದ ದುಡ್ಡು ಕೊಡಿಸಿ ಅಂತ ಹೇಳ್ತಿದ್ರು. ಅದಕ್ಕೆ ಅವ್ರೇನು ಪಾಪ ಮಾತಾಡ್ತಾ ಇಲ್ಲ. ಎಷ್ಟು ದುಡ್ಡು ಕೊಡಿ ಕಳಿಸಿದ್ದೆ, ಡೆಲ್ಲಿಯಿಂದ ಬಂದಿದೆ ದುಡ್ಡು ಅಂತ ಹೇಳಿದೆ. ನಾನು ಹೇಳಿದೆ ನಡೀಲಿ 4 ಜನ MP ಗಳು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡೋಣ.
ನೀವು ಇದು ಚಂದ್ರ ಈಗ ನೆಕ್ಸ್ಟ್ ಮಂತ್ ಚೂರು ಭೂಮಿಗೆ ಹತ್ರ ಬತ್ತಾನಂತೆ, ಓಕೆ, ಅದಕ್ಕೆ ನಾನೊಂದು ಏಣಿ ಮಾಡೋಣ ಅಂತ ಇದ್ದೀನಿ. ಸಿಗ್ತಾನ ಏಣಿ ಯಾರು? ಡಿ ಕೆ ಶಿವಕುಮಾರ್. ಏಣಿ ಮಾಡೋಣ ಅಂತಿದ್ದೀನಿ. ತೇಜಸ್ವಿ ಎಲ್ಲ ಎಲ್ಲ ನಡ್ರಿ ಡೆಲ್ಲಿಗೆ ಹೋಗೋಣ, ಕಾಸ್ತಾರಣ ಏಣಿ ಮಾಡೋಕ್ಕೆ ಅಂದರೆ ತಲೆ ಕೆಟ್ಟಿದೆಯಾ ಯಾವನ್ಗಾದ್ರೂ? ನಿಮ್ಮ ಯೋಜನೆ, ನೀವು ಏಣಿ ಹಾಕಿರೋ ಪ್ಲ್ಯಾನ್ಗೆ ಇದು ಏಣಿ ಪ್ಲ್ಯಾನೇ, ಏನು ಅನುಮಾನ ಇಲ್ಲ ಇದರಲ್ಲಿ. ಇಟ್ಸ್ ಎನ್ ಎನಾರ್ಮಸ್ ಮನಿ ಆ ಒಂದು ಸಿಂಗಲ್ ಪ್ರಾಜೆಕ್ಟ್ಗೆ. ಆ ಪ್ರಮಾಣದ ಹಣನ ವೆಚ್ಚ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಅರಿವು ಅರ್ಥ ಮಾಡಿ. ಆಲ್ಟರ್ನೇಟಿವ್ ಏನು ನಮ್ಮ ಹತ್ರ ಇಲ್ಲ ಅನ್ನೋದಕ್ಕೆ ಹೇಳ್ತಿರೋದು. ಮರ ಕಡಿಯೋ ವಿಚಾರದಲ್ಲಿ ಟನಲ್ ಆದರೆ ಮರ ಹೋಗುತ್ತೆ ಅನ್ನೋದನ್ನು ನಾನು ಒಪ್ಪಕ್ಕೆ ತಯಾರೇ ಇಲ್ಲ. ಹೋಗಲ್ಲ. ಅದಕ್ಕೆ ನಿನ್ನೆ ಕೇಳಿದ್ದು, ಲಾಲ್ಬಾಗಲ್ಲಿ ಹೋಗಿಲ್ವಾ ಟನಲ್ ಹಂಗಾರೆ ಅಂತ. ಹೋಗಲ್ಲ. ಟನಲ್ ಏನೂ ಆದರೆ ಏನೂ ಆಗಲ್ಲ. ಬಟ್ ಟನಲ್ ಪ್ರಾಜೆಕ್ಟ್ಸ್ ಹ್ಯಾಸ್ ಟು ಬಿ 47,000 crores. ನೀವು ಇವತ್ತು ಎಸ್ಟಿಮೇಟ್ ಮಾಡಿದ್ರೆ ದ ಟೈಮ್ ಯು ಫಿನಿಶ್ ಇದನ್ನು ಮುಗಿಸೋ ಹೊತ್ತಿಗೆ ಅದು ಎಲ್ಲಿಗೆ ಹೋಗುತ್ತೋ ನನಗೆ ಗೊತ್ತಿಲ್ಲ. ನಂಬರ್ 1. ನಂಬರ್ 2, ಈ ದುಡ್ಡನ್ನು ಹೇಗೆ ರಿಕವರಿ ಮಾಡ್ತೀರಿ? ಹೌ ಟೋಲ್ ಸಂಗ್ರಹ? ಯಾವ ಟೋಲು? ಶಿವಕುಮಾರ್ ಮೊಮ್ಮಕ್ಕಳಲ್ಲ, ಹಾಂ ಸರ್, ಮರಿ ಮೊಮ್ಮಕ್ಕಳು ಬಂದರೂ ರಿಕವರಿ ಆಗಲ್ಲ. ಸಾಧ್ಯನೇ ಇಲ್ಲ ರಿಕವರಿ ಆಗೋಕ್ಕೆ. ನಂಬರ್ 1. ನಂಬರ್ 2, ಇದು ಅಲ್ಟಿಮೇಟ್ ಆನ್ಸರಬಲ್ ಪ್ರಾಜೆಕ್ಟಾ? ಅಲ್ಲ. 50,000 ಕೋಟಿ ನಿಮ್ಮ ಹತ್ರ ಇದ್ದರೆ, ನಿಜವಾಗಲೂ ಇದ್ದರೆ, ಸುಮಾರು ಕಡೆ ಸ್ಮಾಲರ್ ಲೆವೆಲ್ಸಲ್ಲಿ ಲೆಂತ್ಸಲ್ಲಿ ನೀವು ಪಾಸೋವರ್ ರೀತಿಯ ಫ್ಲೈಓವರ್ಗಳನ್ನು ಹಾಕೋದೇ ಬೆಟ್ರು. ಸರ್ಕಲ್ಸನ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಮೇನ್ ಆರ್ಟರೀಸಲ್ಲಿ, ಮೇನ್ ರೋಡ್ಸಲ್ಲಿ ಹಾಫ್ ಆಫ್ ದಿ ಪ್ರಾಬ್ಲಮ್ ಈಸ್ ಸಾಲ್ವ್. ಬಹಳ ಕಡೆ ಲ್ಯಾಂಡ್ಗಳನ್ನು 20 ಅಡಿ 25 ಅಡಿಯಷ್ಟು ಕಿತ್ಕೊಳ್ಳೋಕೆ ನಮ್ಮ ಕೈಲಿ ಆದರೆ, ಅದರಲ್ಲಿ ಸರ್ಕಾರದ್ದೂ ಇದೆ, ಖಾಸಗಿದು ಇರಬಹುದು, ಆದರೆ ಫರ್ದರ್ ಮೋರ್ ಪ್ರಾಬ್ಲಮ್ಸ್ ವಿಲ್ ಬಿ ರಿಸಾಲ್ವ್. ಇದಾದ ಮೇಲೆ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಟೆಕ್ನಿಕಲಿ ನೀವು ಈಗ ಫಾರ್ ಎಕ್ಸಾಂಪಲ್ ಉತ್ತರಾಖಂಡ್ ಗ್ರೀನ್ ಸೆಸ್ ಹಾಕ್ತಾರೆ. ಹಾಗೆ ನಮ್ಮಲ್ಲೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ನಾವು ಫ್ರೀ ಮಾಡಿಬಿಡ್ಬೇಕು ಒಂದಿನ, ಯಾವತ್ತಾರು ಒಂದಿನ. ಓಕೆ, ಬಟ್ ಅದನ್ನು ಯಾರು ರಸ್ತೆಯನ್ನು ನಾನು ಬಳಸಲೇಬೇಕು ಅಂತ ಹಠ ಹಿಡಿದು ಬರ್ತಾರೋ ಅವ್ರಿಗೆ ಸೆಸ್ ಮೂಲಕ ಹಾಕ್ಬೇಕು ಅದನ್ನು ಅವ್ರ ಮೇಲೆ. ದಟ್ ಇಸ್ ಹೌ ಯು ಹ್ಯಾವ್ ಟು ಥಿಂಕ್. ಇನ್ನೊಂದು ಸೆಸ್ಸಾ, ಇನ್ನೊಂದು ದುಡ್ಡು ಹಾಕ್ತೀರಾ ಅಂದರೆ ನೋ, ಎಲ್ಲರಿಗೂ ಅಲ್ಲ, ಅದು ಯಾರು ಬಳಸಲೇಬೇಕು ಅಂತ ಹಠ ಹಿಡಿತಾರೋ ಅವ್ರಿಗೆ. ನೀವು ಅದು ಬಿಟ್ಟುಬಿಟ್ಟು ಒಂದು ಸಿಂಗಲ್ ಪ್ರಾಜೆಕ್ಟಿಗೆ ನಾನು ತೊಗೊಂಡೋಗಿ 50,000 ಕೋಟಿ ಹಾಕ್ತೀನಿ, ಅದು ಆರಂಭದಲ್ಲಿ ಅಂತ, ಆಮೇಲೆ ಮುಂದಕ್ಕೆ ಅದು ಎಲ್ಲೋ ಗೊತ್ತಿಲ್ಲ ಆ ದುಡ್ಡು ನಂತರ, ಸಾಧ್ಯನೇ ಇಲ್ಲ. ಅದನ್ನು ಅಫೋರ್ಡ್ ಮಾಡೋ ಅಷ್ಟು ಶಕ್ತಿ ನಮಗಿದೆ ಅಂತ ನಾನು ಅಂದ್ಕೊಂಡಿಲ್ಲ ಇನ್ನೂ. ಇಟ್ಸ್ ನಾಟ್ ಕ್ವಶನ್ ಆಫ್ ನನ್ನ ಹಠ, ನನ್ನ ಪ್ರತಿಷ್ಠೆ, ನೀನು ಹೇಳ್ದಂಗೆಲ್ಲ ಕೇಳೋಕ್ಕಾಗಲ್ಲ ಅಂತ. ಡಿ ಕೆ ಶುಡ್ ಅವಾಯ್ಡ್ ದಿಸ್. ಯು ಶುಡ್ ಅವಾಯ್ಡ್. ನನ್ನನ್ನು ಪ್ರಶ್ನೆ ಮಾಡೋದು ಆಗೋದಿಲ್ಲ ಅಂತ ಅನ್ನತ್ತಾರೆ. ಯು ಶುಡ್ ಅವಾಯ್ಡ್ ಇಟ್. ಅವಾಯ್ಡ್ ಮಾಡಿದ್ರೆ ಮೇ ಬಿ ನೀವು ಇನ್ನೊಂಚೂರು ಬೆಟರ್ ಪಕ್ವವಾದ ಲೀಡರ್ ಆಗಬಹುದೇನೋ. ಯಾಕಂದರೆ ಆ ಪ್ರಯತ್ನ ನೀವು ಸದಾಕಾಲ ಮಾಡ್ತಿರೋ ಹಂಗೆ ಕಾಣುತ್ತೆ. ನಾನೊಂಥರ ಮೋರ್ ರಿಫೈನ್ಡ್ ಲೀಡರ್ ಆಗ್ತೀನಿ, ನಾನೊಂಥರ ಮೋರ್ ಡಿಪ್ಲೊಮ್ಯಾಟಿಕ್ ಲೀಡರ್ ಆಗ್ತೀನಿ, ನಾನೊಂಥರ ಮೋರ್ ಇದು ಯಾರು ಯೋಚನೆ ಮಾಡದೇ ಇರೋ ರೀತಿ ನಾನು ನಡೆಸ್ತೀನಿ ಅನ್ನೋದೊಂದು ಪ್ರಯತ್ನಗಳನ್ನು ಮಾಡ್ತಾ ಇರೋದಿದೆ. ಅದು ಪೂರಕವಾಗಿ ಅದು ಮಾಡಬೇಕು ಅಂದರೆ ಯು ಕೆನಾಟ್ ಡೂ ಲೈಕ್ ದಿಸ್. ನೀನು ಹೇಳಿದ್ದೆಲ್ಲ ಕೇಳೋಕ್ಕಾಗಲ್ಲ, ಹಂಗಲ್ಲ, ಕೇಳಬೇಕು. ಎಸ್. ಉತ್ತರಾಧಿಕಾರಿ ಹೇಳಿಕೆ ನೀಡಿ ಸಂಕಷ್ಟಕ್ಕೆ ಸಿಲುಕಿದಂತಹ ಯತೀಂದ್ರ ಸಿದ್ದರಾಮಯ್ಯ ಈಗ ಮತ್ತೊಂದು ವಿವಾದವನ್ನು ಎಳ್ಕೊಂಡಿದ್ದಾರೆ. ವೋಟ್ ಚೋರಿ ಸಹಿ ಸಂಗ್ರಹ ಸಭೆಯಲ್ಲಿ ಮತಗಳ್ಳತನ ವಿರುದ್ಧ ಮಾತನಾಡುವಾಗ ಕೇಂದ್ರ ಚುನಾವಣಾ ಆಯುಕ್ತರನ್ನ ರಾಜಕೀಯ ಪುಡಾರಿ ಅಂತ ಹೊಸ ವಿವಾದವನ್ನು ಮೈಮೇಲೆ ಎಳ್ಕೊಂಡ್ರು. ಇನ್ನು ರಾಹುಲ್ ಗಾಂಧಿ ಸಾಕ್ಷಿ ಸಮೇತ ದೂರು ಕೊಟ್ಟಿದ್ದಾರೆ. ಆದರೆ ದೂರು ಕೊಟ್ಟವರ ಮೇಲೆಯೇ ಚುನಾವಣಾ ಆಯುಕ್ತರು ಮಾತನಾಡ್ತಾ ಇದ್ದಾರೆ. ಆರೋಪ ಮಾಡಿರುವವರ ಮೇಲೆ ದಾಳಿ ಮಾಡಿ ತೇಜೋವಧೆ ಮಾಡ್ತಾ ಇದ್ದಾರೆ ಅಂತ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರನ್ನ ಟೀಕಿಸಿದ್ದಾರೆ. ಅಂತಂದ್ರೆ ರಾಷ್ಟ್ರೀಯ ಚುನಾವಣಾ ಕಮಿಷನರ್ ಏನಿದ್ದಾರೆ, ಆಯುಕ್ತರಿದ್ದಾರೆ, ಅವರು ಒಬ್ಬ ರಾಜಕೀಯ ಪುಡಾರಿ ತರ ಮಾತಾಡ್ತಿದ್ದಾರೆ. ಇವತ್ತು ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು ಇಷ್ಟೆಲ್ಲ ಗುರುತರವಾದಂತಹ ಆರೋಪ ಮಾಡಿದ್ರು ಕೂಡ ಗಂಭೀರವಾದ ಆರೋಪ 1000 ಜನ ಮಾಡ್ತಾರೆ. ಕಾಂಟ್ರಾಕ್ಟರ್ಗಳು ಸಿದ್ದರಾಮಯ್ಯನವರು ಸರ್ಕಾರದ ಮೇಲೆ ಈಗ ಆರೋಪ ಮಾಡಿದ್ದಾರೆ, ಕಾಸು ತಿಂತಾ ಇದ್ದೀರಿ ನೀವು ಅಂತ. ನಿಮ್ಮಪ್ಪ ಏನು ಹೇಳಿದ್ರು? ಕೋರ್ಟ್ಗೆ ಹೋಗು ಅಂದರು. ವೈ ನಾಟ್? ನಿಮ್ಮ ರಾಹುಲ್ ಗಾಂಧಿ ಯಾಕೆ ಕೋರ್ಟ್ಗೆ ಹೋಗ್ತಾ ಇಲ್ಲ? ಅಷ್ಟೆಲ್ಲ ಸಾಕ್ಷಿ ಇಟ್ಕೊಂಡಿದ್ರೆ
ಇವ್ರು ದೂರು ಕೊಟ್ಟಿರೋದು ಎಲ್ಲಿ ಹಾಗಾದ್ರೆ ಸಾಕ್ಷಿ? ಯಾಕೆ ಸಾಕ್ಷಿ ಕೋರ್ಟ್ಗೆ ಹೋಗ್ತಿಲ್ಲ? ಅದು ಪುಡಾರಿತನ ಅಲ್ವಾ? ಸುಮ್ಮನೆ ಊರಲ್ಲೆಲ್ಲ ಡಯಾಸ್ ಹತ್ಕೊಂಡ್ಬಿಟ್ಟು ಭಾಷಣ ಬಿಗಿಯಕ್ಕೆ ಕೈ ಹಿಡ್ದಿಡ್ಕೊಂಡು ಅದು ಪುಡಾರಿತನ ಅಲ್ವಾ ಹಂಗಾರೆ? ಏನು ಮಾಡ್ತೀರಿ? ಇವರು ಅಷ್ಟೇ, ಇನ್ನೊಬ್ಬರು ಜೊತೆಯಲ್ಲಿರುವ ಹೆಸರಿನ ಒಂದು ಭಾಗದ ಶಕ್ತಿವೀರರು. ಯೋಗೇಶ್ ಗೌಡ ಕೇಸಲ್ಲಿ ವಿನಯ್ ಕುಲಕರ್ಣಿ ವಿಚಾರದಲ್ಲಿ ಸಾಕ್ಷಿಗಳನ್ನು ನಾಶಪಡಿಸೋದೊಂದು ಕೇಸ್ ಹಾಕಿತ್ತು CBI. ಹೈಕೋರ್ಟ್ ಅದನ್ನು ವಜಾ ಮಾಡಿತ್ತು. ಅದು ಸುಪ್ರೀಂ ಕೋರ್ಟ್ ಇವತ್ತನ್ನು ಎತ್ತಿ ಹಿಡಿದು ಇಲ್ಲ ಅವರು ಮಾಡಿದ್ದಾರೆ ಅಂತ ಹೇಳಿದೆ. ಇದು ಇನ್ನಷ್ಟು ಸಮಸ್ಯೆ ಅವ್ರ ತರತ್ತು. ಎಸ್, ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ಗಳು ತರಿಸ್ತಾ ಇದ್ದ ಸ್ಲೌಜ್ ಹ್ಯಾಟ್ಗೆ ರಾಜ್ಯ ಸರ್ಕಾರ ಗುಡ್ ಬೈ ಹೇಳಿದೆ. ಇಂದಿನಿಂದ ನೇವಿ ಬ್ಲೂ ಪೀಕ್ ಕ್ಯಾಪ್ನಲ್ಲಿ ಪೇದೆಗಳು ಕಾಣಿಸಿಕೊಳ್ತಾರೆ. ಈ ಹೊಸ ಮಾದರಿಯ ಕ್ಯಾಪ್ಗಳು ತೆಲಂಗಾಣ ಪೊಲೀಸ್ ಯೂನಿಫಾರ್ಮ್ನಿಂದ ಪ್ರೇರಿತವಾಗಿದ್ದು 4 ದಶಕಗಳಿಂದ ಕರ್ನಾಟಕದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗಳು ತರಿಸ್ತಾ ಇದ್ದಂತಹ ಸ್ಲೌಜ್ ಹ್ಯಾಟ್ ಇತಿಹಾಸದ ಪುಟವನ್ನು ಸೇರಿಕೊಂಡಿದೆ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಗೃಹ ಸಚಿವ ಪರಮೇಶ್ವರ್, DK ಶಿವಕುಮಾರ್ ಎಲ್ಲರೂ ಹ್ಯಾಟ್ ಅನ್ನು ವಿತರಣೆ ಮಾಡಿದ್ದಾರೆ. ಹಂತ ಹಂತವಾಗಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಮುಕ್ತ ಕರ್ನಾಟಕ ಮಾಡಿದ್ರೆ ಇದಕ್ಕಿಂತ ಸಂತೋಷ ಆಗ್ತಕ್ಕಂಥದ್ದು ಬಹುಶಃ ಜನರಿಗೂ ಸಂತೋಷ ಆಗ್ತದೆ. ಸರಿ, ಸರ್ಕಾರ ಒಂದಕ್ಕೆ ಅಲ್ಲ, ನಾಗರಿಕರಿಗೆ ಈ ದೊಡ್ಡ ಸಂತೋಷ ಆಗ್ತದೆ. ನೀವು ಮನಸ್ಸು ಮಾಡಿದ್ರೆ, ಪೊಲೀಸ್ನವರು ಮನಸ್ಸು ಮಾಡಿದ್ರೆ ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸರ್ಕಾರ ನಿಮ್ಗೊಂದು ಜವಾಬ್ದಾರಿ ಕೊಟ್ಟಿದೆ. ಅದಕ್ಕೆ ನೀವು ಯಾರು ಕೂಡ ಯಾವುದೇ ಪಕ್ಷ ಬರಲಿ, ಯಾವುದೇ ಸರ್ಕಾರ ಬರಲಿ, ನಿಮ್ಮ ಡ್ಯೂಟಿಗೆ ಏನಾದ್ರು ನೀವು ಕಾಂಪ್ರಮೈಸ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಸಿಸ್ಟಮ್ ಹೆಚ್ಚು. ಇದು ಇತಿಹಾಸದ ದಿನ. ಸಿಸ್ಟಮು ಕಾಂಪ್ರಮೈಸ್ ಎಲ್ಲ ಭಾಷಣಕ್ಕೆ ಚೆನ್ನಾಗಿದೆ. DK ಸಾಹೇಬ್ರೆ, ಪಾಲನೆ ಆಗಬೇಕಲ್ಲ. ಟ್ರಾನ್ಸ್ಫರ್ ಆಗೋವಾಗ 50 ಲಕ್ಷದಿಂದ 1 ಕೋಟಿವರೆಗೂ ಕಾಸು ಫಿಕ್ಸ್ ಮಾಡ್ಕೊಂಡು APMC ಯಾರ್ಡಲ್ಲಿ ವ್ಯಾಪಾರ ಮಾಡೋ ಥರ ಆಡೋ ಪುಡಾರಿಗಳು. ಆ ವರ್ಡ್ ಇಲ್ಲಿ ಯೂಸ್ ಮಾಡಬೇಕು. ನಾನು ಯೂಸ್ ಮಾಡ್ತೀನಿ ಈಗ ಆ ಪದಾನ. ಪುಡಾರಿಗಳು ಹೇಸಿಗೆ ತಿನ್ನೋದನ್ನೇ ಕಾರ್ಯ ಅಂದ್ಕೊಂಡಿರೋರು ಟ್ರಾನ್ಸ್ಫರ್ಸಲ್ಲಿ. ನೀವು ಪೊಲೀಸ್ ಇಲಾಖೆಯಲ್ಲಿ ಎಲ್ಲ ಇದಾಗ್ಬಿಡ್ಬೇಕು ಅಂತಂದರೆ ಹೆಂಗಾಗಕ್ಕೆ ಸಾಧ್ಯ ಸಾಹೇಬ್ರಿ? ಅದು ಅವ್ರಿಗೆ ಗೊತ್ತಿಲ್ವಾ? ನಿಮ್ಗೆ ಗೊತ್ತಿಲ್ವಾ? ನಿಜ. ಎಲ್ಲರಿಗೂ ಬೇರೆಯವ್ರಿಗೆ ಹೇಳ್ತಿರಲ್ಲ, ನಿಮ್ಗೆ ಹೇಳಬಾರ್ದ ಯಾರು ಅದನ್ನು? ಹಂಗಾರೆ ಯಾಕೆ ಸುಮ್ಮನೆ ಹೇಳ್ಕೊಂಡು ಹೋಗ್ತೀರಿ? ಎರಡನೇದು ಕ್ಯಾಪು ಮಾಡಿ ಚೆನ್ನಾಗಿದೆ, ಮಾಡಿ ಒಳ್ಳೆಯದು, ಸಂತೋಷ. ಅವ್ರು ಚೆನ್ನಾಗಿ ಕಾಣಿಸಿದ್ರೆ ಕಾಣಿಸ್ಲಿ, ದಟ್ಸ್ ಓಕೆ. ಬಟ್ ಅದನ್ನೇ CAR, DAR, KSRPಗೂ ಮಾಡ್ತಾ ಇದ್ದೀರಂತೆ. ದಟ್ ಇಸ್ ನಾಟ್ ಕರೆಕ್ಟ್. ಸಿವಿಲ್ ಪೊಲೀಸ್ಗೆ ಒಂದು ಥರ, ರಿಸರ್ವ್ಡ್ ಪೊಲೀಸ್ಗೆ ಒಂದು ಥರ ಮಾಡಿ. ರಿಸರ್ವ್ಡ್ ಪೊಲೀಸ್ಗೆ ರೆಗ್ಯುಲರ್ ಉಲ್ ಕ್ಯಾಪು, ಇದ್ರ ಕ್ಯಾಪನ್ನು ಅಥವಾ ಯಾವ್ದಾದ್ರು ಕಮಾಂಡೋ ಟೈಪ್ ಇನ್ನೊಂದು ಕ್ಯಾಪನ್ನು ಏನಾದ್ರು ಮಾಡಿ. ಎರಡೂ ಒಂದೇ ಕ್ಯಾಪ್ ಮಾಡಬೇಡಿ. ಅವರು ರೋಡ್ಗೆ ಇಳಿದ್ರೆ ದೇರ್ ಶುಡ್ ಬಿ ಎ ಡಿಫರೆನ್ಸ್. ಅದು ಕಾಮನ್ ಆಗಬಾರ್ದು. ಉಳಿದಿದ್ದೆಲ್ಲ ಸರಿ, ಚೆನ್ನಾಗಿದ್ದರೆ ಚೆನ್ನಾಗಿದೆ. ಎಸ್.